ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಸುಕನ್ಯಾ ಸಮೃದ್ಧಿ ಯೋಜನೆ SSY 2015. ಸರಳವಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಂದರೆ ನಿಮ್ಮ ಹೆಣ್ಣು ಮಗುವಿನ ಶಿಕ್ಷಣ ಹಾಗೂ ವಿವಾಹಕ್ಕಾಗಿ ಹೂಡಿಕೆಯನ್ನು ಮಾಡೋದು, ಹೆಚ್ಚು ಬಡ್ಡಿಯನ್ನು ಪಡೆಯೋದು ಮತ್ತು ತೆರಿಗೆಯನ್ನು ಉಳಿಸೋದು. ಒಟ್ಟಾರೆ ಪ್ರಧಾನಮಂತ್ರಿ ಮೋದಿಜಿಯವರ ಆಲ್ ಇನ್ ಒನ್ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತಲೇ ಹೇಳಬಹುದು. ಇನ್ನು ಸುಕನ್ಯಾ ಸಮೃದ್ಧಿ ಯೋಜನೆ 2015ರಲ್ಲಿ ಭಾರತೀಯ ಸರ್ಕಾರದ ಬೇಟಿ ಬಚಾವೋ ಬೇಟಿ ಪಢಾವೋ ಅಭಿಯಾನದ ಭಾಗವಾಗಿ ಪ್ರಾರಂಭಗೊಂಡಿದೆ. ಇದು ಬಾಲಕಿಯರ ಭವಿಷ್ಯಕ್ಕಾಗಿ ಹಣವನ್ನು ಸಂಗ್ರಹಿಸಲು ಉದ್ದೇಶಿಸಿದ ಯೋಜನೆ ಆಗಿದೆ. ಇದು ಹೆಚ್ಚು ಬಡ್ಡಿ ದರದ ಹಾಗೂ ತೆರಿಗೆ ರಹಿತ ಹೂಡಿಕೆಯ ಯೋಜನೆ ಆಗಿದೆ. ಇನ್ನು ಸುಕನ್ಯಾ ಸಮೃದ್ಧಿ ಯೋಜನೆಯ ಬಗ್ಗೆ ವೈಶಿಷ್ಟ್ಯತೆಗಳನ್ನು ನೋಡೋದಾದರೆ, ಖಾತೆ ತೆರೆಯಲು ಎಷ್ಟು ವಯಸ್ಸು ಆಗಿರಬೇಕು ಅಂದರೆ, ಹೆಣ್ಣು ಮಗು ಜನಿಸಿದ 10 ವರ್ಷದ ಒಳಗಾಗಿ ಖಾತೆಯನ್ನು ತೆರೆಯಬಹುದು. 10 ವರ್ಷದ ಒಳಗೆ ಮಾತ್ರ ಖಾತೆಯನ್ನು ತೆರೆಯಬಹುದು. ಇನ್ನು ಯಾರು ಈ ಖಾತೆಯನ್ನು ತೆರೆಯಬಹುದು ಅಂದರೆ, ಬಾಲಕಿಯ ಹಿತಾಸಕ್ತಿಗಾಗಿ ಪೋಷಕರು ಅಥವಾ ಕಾನೂನು ಪ್ರತಿನಿಧಿಗಳು ತೆರೆಯಬಹುದು. ಇನ್ನು ಹೂಡಿಕೆಯ ಹಣ ಎಷ್ಟಿರಬೇಕು ಅನ್ನೋ ಪ್ರಶ್ನೆಗೆ, ಪ್ರತಿ ವರ್ಷ ಕನಿಷ್ಠ 250ರಿಂದ ಆರಂಭ ಆಗಬಹುದು. ಇನ್ನು ಗರಿಷ್ಠವಾಗಿ 1,50,000ವರೆಗೆ ಹೂಡಿಕೆಯನ್ನು ಮಾಡಬಹುದು. ಕನಿಷ್ಠ 250ರಿಂದ ಆರಂಭ, ಇನ್ನು ಗರಿಷ್ಠ 1,50,000. ಇನ್ನು ಖಾತೆಗಳ ಸಂಖ್ಯೆಯ ಬಗ್ಗೆ, ಒಬ್ಬ ಬಾಲಕಿಗೆ ಒಂದು ಖಾತೆಯನ್ನು ಮಾತ್ರ ತೆರೆಯಬಹುದು. ಒಂದು ವೇಳೆ ಇಬ್ಬರು ಹೆಣ್ಣು ಮಕ್ಕಳಿದ್ದರೆ ಆ ಇಬ್ಬರು ಹೆಣ್ಣು ಮಕ್ಕಳಿಗೂ ಕೂಡ ಒಂದೊಂದು ಖಾತೆಯನ್ನು ತೆರೆಯಬಹುದು. ಇನ್ನು ಹೂಡಿಕೆಯ ಅವಧಿ, ಖಾತೆ ತೆರೆದ ದಿನದಿಂದ 15 ವರ್ಷಗಳವರೆಗೆ ಹಣವನ್ನು ಹೂಡಿಕೆಯನ್ನು ಮಾಡಬೇಕು. ಇನ್ನು ಮೆಚುರಿಟಿ ಅವಧಿ, ಖಾತೆ ತೆರೆದ ದಿನದಿಂದ 21 ವರ್ಷಗಳ ನಂತರ ಅಥವಾ ಹೆಣ್ಣು ಮಗುವಿನ ವಿವಾಹಕ್ಕೂ ಮುನ್ನ ಮುಚ್ಚಬಹುದು, ಖಾತೆಯನ್ನು ಮುಚ್ಚಬಹುದು. ಇನ್ನು ಬಡ್ಡಿ ದರದ ಬಗ್ಗೆ ತಿಳಿಯೋದಾದರೆ, ಸರ್ಕಾರ ಬಡ್ಡಿ ದರವನ್ನು ತ್ರೈಮಾಸಿಕವಾಗಿ ನಿರ್ಧಾರ ಮಾಡುತ್ತೆ. ಈಗ 2025ರ ಮೊದಲ ಭಾಗದಲ್ಲಿ ಸುಮಾರು 8.2% ವಾರ್ಷಿಕ ಬಡ್ಡಿ ದರ ಇದೆ. ಈ ಬಡ್ಡಿ ದರ ಬಂದು ಇಷ್ಟೇ ಇರೋದಿಲ್ಲ, ಅದು ಹೆಚ್ಚಾಗ್ತಾನೆ ಹೋಗುತ್ತೆ. ಇನ್ನು ತೆರಿಗೆ ಸಡಿಲಿಕೆ ಬಗ್ಗೆ ಮಾತನಾಡೋದಾದರೆ, ಹೂಡಿಕೆಯ ಮೇಲೆ, ಬಡ್ಡಿಯ ಮೇಲೆ ಮತ್ತು ಮೆಚುರಿಟಿ ಮೊತ್ತದ ಮೇಲೆ ಸಂಪೂರ್ಣ ತೆರಿಗೆ ಸಡಿಲಿಕೆ ಇದೆ. ಸಂಪೂರ್ಣವಾಗಿ ಟ್ಯಾಕ್ಸ್ ಫ್ರೀ ಇದೆ. ಇನ್ನು ಬಡ್ಡಿ ದರದ ಬಗ್ಗೆ ಒಂದು ಉದಾಹರಣೆಯನ್ನು ನೋಡೋಣ. ಉದಾಹರಣೆಗೆ, ನೀವು ಪ್ರತಿ ವರ್ಷ 50,000 ಹೂಡಿಕೆ ಮಾಡಿದರೆ 21ನೇ ವರ್ಷದಲ್ಲಿ ಸುಮಾರು 22ರಿಂದ 23 ಲಕ್ಷದವರೆಗೆ ಹಣ ನಿಮ್ಮ ಸುಕನ್ಯಾ ಸಮೃದ್ಧಿ ಖಾತೆಗೆ ಸೇರುವ ಸಾಧ್ಯತೆ ಇರುತ್ತೆ. ಪ್ರತಿ ವರ್ಷ 50,000 ಹೂಡಿಕೆ ಮಾಡಿದರೆ 21ನೇ ವರ್ಷದಲ್ಲಿ ಸುಮಾರು 22ರಿಂದ 23 ಲಕ್ಷದಷ್ಟು ಹಣ ಸೇರುವ ಸಾಧ್ಯತೆ ಇರುತ್ತೆ. ಇದು ಬಡ್ಡಿ ದರ ಹೆಚ್ಚಾಗ್ತಾ ಹೋದಂತೆ ಈ ಮೊತ್ತ ಕೂಡ ಹೆಚ್ಚಾಗುತ್ತಾನೆ ಹೋಗುತ್ತೆ. ಇನ್ನು ಈ ಯೋಜನೆಯ ಖಾತೆಯನ್ನು ಎಲ್ಲೆಲ್ಲಿ ತೆರೆಯಬಹುದು ಅನ್ನೋದನ್ನು ನೋಡೋಣ. ಭಾರತೀಯ ಅಂಚೆ ಕಚೇರಿ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಈ ಖಾತೆಯನ್ನು ತೆರೆಯಬಹುದು. ಅಥವಾ ಅಂಗೀಕೃತ ಬ್ಯಾಂಕ್ಗಳು ಅಂತ ನೋಡಿದಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ICICI ಬ್ಯಾಂಕ್ ಮತ್ತು HDFC ಬ್ಯಾಂಕ್ಗಳಲ್ಲಿ ತೆರೆಯಬಹುದು. ಈ ಖಾತೆಯನ್ನು ತೆರೆಯಲು ಅಗತ್ಯವಿರುವ ದಾಖಲೆಗಳು ಯಾವುದು ಅನ್ನೋದ್ರ ಬಗ್ಗೆ ಕೂಡ ನೋಡೋಣ. ಬಾಲಕಿಯ ಜನನ ಪ್ರಮಾಣಪತ್ರ, ಬರ್ತ್ ಸರ್ಟಿಫಿಕೇಟ್, ಪೋಷಕರ ಅಥವಾ ಕಾನೂನು ಪ್ರತಿನಿಧಿಯ ಗುರುತಿನ ಚೀಟಿ, ಪಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್. ಇನ್ನು ನಿವಾಸಿ ದೃಢೀಕರಣ ಪತ್ರ ಬೇಕಾಗುತ್ತೆ. ಇನ್ನು ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಕೂಡ ಬೇಕಾಗತ್ತೆ. ಇನ್ನು ಸುಕನ್ಯಾ ಸಮೃದ್ಧಿ ಯೋಜನೆಯಿಂದ ಏನೇನು ಲಾಭ ನಮಗೆ ಸಿಗುತ್ತೆ ಅನ್ನೋದನ್ನು ನೋಡೋಣ.
ಹೆಚ್ಚಿನ ಬಡ್ಡಿ ದರ ಇತರ ಸಣ್ಣ ಉಳಿತಾಯ ಯೋಜನೆಗಳಿಗೆ ನಾವು ಹೋಲಿಕೆ ಮಾಡಿದರೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹೆಚ್ಚಿನ ಬಡ್ಡಿ ದರ ಇದೆ. ಈಗಿನ 2025ರಲ್ಲಿ ಶೇಕಡ 8.2ಕ್ಕೆ ಏರಿಕೆ ಆಗಿದೆ. ಇನ್ನು ಪೂರ್ಣ ತೆರಿಗೆ ಸಡಿಲಿಕೆ ಇದೆ. ಇದರಲ್ಲಿ ಸಂಪೂರ್ಣವಾಗಿ ಟ್ಯಾಕ್ಸ್ ಫ್ರೀ ಇದೆ. ಇನ್ನು ಮಹಿಳಾ ಶಕ್ತೀಕರಣ ಹಾಗೂ ಬಾಲಕಿಯರಿಗೆ ಭವಿಷ್ಯದಲ್ಲಿ ವಿದ್ಯಾಭ್ಯಾಸ, ವಿವಾಹ ಮುಂತಾದವುಗಳಿಗೆ ಆರ್ಥಿಕ ಸಹಾಯವನ್ನು ಮಾಡುವ ಉದ್ದೇಶದಿಂದ ಈ ಯೋಜನೆಯನ್ನು ರೂಪಿಸಲಾಗಿದೆ. ಕನಿಷ್ಠ ಹೂಡಿಕೆ ಮೊತ್ತ ಕಡಿಮೆ ಇರುವುದರಿಂದ ಎಲ್ಲ ವರ್ಗದ ಜನರು ಕೂಡ ಇದನ್ನು ಲಾಭವನ್ನು ಪಡಿಬಹುದು. ಕನಿಷ್ಠ ಮೊತ್ತ ಎಷ್ಟು? 250ರಿಂದ ಆರಂಭವಾಗುತ್ತೆ. ಇದನ್ನು ಸಾಮಾನ್ಯವಾಗಿ ಎಲ್ಲ ವರ್ಗದ ಜನ ಕೂಡ ಇದರ ಲಾಭವನ್ನು ಪಡ್ಕೋಬಹುದು. ಇನ್ನು ಗರಿಷ್ಠವಾಗಿ ಅಂದರೆ 1,50,000ವರೆಗೆ ಒಂದು ವರ್ಷಕ್ಕೆ ಹೂಡಿಕೆಯನ್ನು ಮಾಡಬಹುದು. ಇನ್ನು ಸುಕನ್ಯಾ ಸಮೃದ್ಧಿ ಯೋಜನೆಯ ಉದ್ದೇಶವನ್ನು ನೋಡೋದಾದರೆ ಬಾಲಕಿಯರ ಭವಿಷ್ಯವನ್ನು ಆರ್ಥಿಕವಾಗಿ ಸುರಕ್ಷಿತಗೊಳಿಸೋದು, ಬಾಲಕಿಯರ ವಿದ್ಯಾಭ್ಯಾಸ ಹಾಗೂ ವಿವಾಹ ವೆಚ್ಚಗಳನ್ನು ಸುಲಭವಾಗಿ ನಿರ್ವಹಿಸಲು ಸಹಾಯವನ್ನು ಮಾಡೋದು. ಇನ್ನು ಹೆಣ್ಣು ಮಕ್ಕಳಿಗೆ ಉಳಿತಾಯದ ಮನೋಭಾವನೆಯನ್ನು ಬೆಳೆಸೋದು ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ.